ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಶಾಸ್ತ್ರವಿಹಿತವಾದ ಕರ್ಮಗಳನ್ನು ಫಲಾಪೇಕ್ಷೆಯಿಲ್ಲದೆ ಈಶ್ವರಾರ್ಪಣ ಬುದ್ಧಿಯಿಂದ ನಿರ್ವಹಿಸಿದರೆ ಚಿತ್ತಶುದ್ಧಿಯಾಗಿ ಮುಕ್ತಿಯು ಲಭಿಸುವುದು ಎನ್ನಲಾಗಿದೆ. ಜ್ಞಾನವಿಲ್ಲದ ಕ್ರಿಯೆಯಿಲ್ಲದ ಜ್ಞಾನ ವ್ಯರ್ಥ ಎನ್ನಲಾಗಿದೆ. ಸೋಹಂ ಭಾವೇನ ಪೂಜಯೇತ್ ಎನ್ನುವಂತೆ ತಿಳಿಯಾದ ಮನಸ್ಸಿನಿಂದ ಭಗವಂತನನ್ನು ಧ್ಯಾನಿಸೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಾಂತಿಗಳಾದ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರನ್ನ ನಾವೀಗ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿತ್ಯ ಹೃದಯದಲ್ಲಿ ನಾವೀಗ ಆದಿತ್ಯ ಸವಿತಾ ಸೂರ್ಯ ಖಗ ಪೂಷ ಗಭಸ್ತಿಮಾನ್ ಎನ್ನುವಂತಹ ಈ ಶ್ಲೋಕಾರ್ಥವನ್ನ ಗಮನಿಸಬೇಕಾಗಿದೆ. ಅದರಲ್ಲಿ ತಾವೀಗ ಆದಿತ್ಯ ಎನ್ನುವಂತಹ ಈ ಶಬ್ದದ ಅರ್ಥವನ್ನ ತಿಳಿಸಿಕೊಡ್ಬೇಕಾದ ಪ್ರಾರ್ಥನೆ. ಆದಿತ್ಯ ಇಡೀ ಚರ್ಚೆ ಮಾಡ್ತಾ ಇರತಕ್ಕಂಥದ್ದೇ ಆದಿತ್ಯ ಹೃದಯದ ಬಗ್ಗೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅರ್ಥಗಳ ವ್ಯಾಖ್ಯಾನವನ್ನು ಮಾಡುತ್ತಾ ಈಗಾಗಲೇ ನಾನು ಆದಿತ್ಯ ಅಂದರೆ ಏನು ಅಂತ ಹೇಳಿಬಿಟ್ಟಿದ್ದೇನೆ. ಆದರೆ ನಾನು ಏನು ಹೇಳಿದ್ದೇನೋ ಅದು ಆದಿತ್ಯ ಅಂತ ಇನ್ನೂ ಗೊತ್ತಾಗಿರಲ್ಲ. ಆದ್ದರಿಂದ ಆದಿತ್ಯ ಅಂದರೆ ಅರ್ಥ ಏನು ಅನ್ನತಕ್ಕಂಥದ್ದನ್ನು ಸ್ಫುಟ ಮಾಡಿದಾಗ ನಾವು ಆ ಆದಿತ್ಯನ ಮೇಲೆ ಎಷ್ಟು ಅವಲಂಬಿತರಾಗಿದ್ದೇವೆ ಅನ್ನುವುದು ನಮಗೆ ಖಚಿತ ಆಗುತ್ತೆ. ನಾನು ಬಹುಶಃ ಪ್ರಾರಂಭದ ಉಪನ್ಯಾಸಗಳಲ್ಲಿ ಮಾತನಾಡ್ತಾ ಹೇಳ್ತಾ ಇದ್ದೆ, ನಮ್ಮ ಎಲ್ಲ ಸ್ಥಿತಿಗೂ ಕಾರಣನಾಗಿರತಕ್ಕಂಥವನು ಆದಿತ್ಯ ಅಂತ. ಅದರೊಳಗೆ ಪಂಚಭೂತಗಳ ಬಗ್ಗೆ ಚರ್ಚೆ ಮಾಡ್ತಾ ನಾನು ನೀರಿನ ಬಗ್ಗೆ ಹೇಳಿದೆ. ಏನಂತ ಹೇಳಿದೆ? ನಾವು ಕುಡಿತಾ ಇರತಕ್ಕಂತಹ ನೀರು ಕೊಟ್ಟಿದ್ದು ಯಾರು? ಸೂರ್ಯನೇ ಎಂಬುದಾಗಿ ಹೇಳಿದೆ. ಸೂರ್ಯನೇ. ಹೇಗೆ? ಆತನೇ ಮೋಡವನ್ನಾಗಿಸಿ ಮಳೆಯನ್ನ ಕರೆಸಿ ಮತ್ತೆ ಮೋಡವನ್ನ ಹಾಗೂ ಭೂಮಿಯಲ್ಲಿ ಬೆಳೆಯನ್ನ ಬೆಳೆಯುವಂತೆ ಮಾಡ್ತಾನೆ ಅಂತ. ಮೋಡವನ್ನು ಆಗಿಸಿದ, ಮಳೆಯನ್ನು ಕೊಟ್ಟ ಅಂದ್ರೆ ಎಲ್ಲಿಂದ ಕೊಟ್ಟ? ತನ್ನ ಶಾಖದಿಂದ ಅದನ್ನ ಹೀರ್ಕೊಂಡು, ನೀರನ್ನ ಹೀರ್ಕೊಂಡು. ಯಾವ ನೀರನ್ನು ಹೀರ್ಕೊಂಡ? ಸಮುದ್ರದ ನೀರು. ಅದು ಬಹಳ ಪ್ರಧಾನವಾದ ಅಂಶ. ಇಡೀ ನಮ್ಮ ಭೂಮಿಯ 3/2 ಭಾಗದಷ್ಟು ನೀರಿದೆ ನಿಜ. ಆದರೆ ಆ ಸಮುದ್ರದ ನೀರನ್ನೇನಾದ್ರು ಒಂದು ಲೋಟ ಕುಡಿಯೋಕ್ಕಾಗುತ್ತೋ? ಲೋಟ ಅಲ್ಲ, ಒಂದು ಉದ್ಧರಣೆ ಕುಡಿಯೋಕ್ಕಾಗುತ್ತೋ? ಉಪ್ಪು 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 3/2 ಭಾಗದಷ್ಟು ನೀರನ್ನು ತುಂಬಿಕೊಂಡಿದ್ದರೂ ನಾವು ಆ ನೀರನ್ನು ಉಪಯೋಗಿಸೋಕೆ ಆಗೋದಿಲ್ಲ. ಹಾಗಾಗಿ ನೀರು ಕುಡಿತಾ ಇದ್ದೀವಲ್ರಿ, ಆ ನೀರೆಲ್ಲ ಕೊಟ್ಟಿದ್ದು ಆದಿತ್ಯ. ಅಂದರೆ ಆ ಸೂರ್ಯ ತನ್ನ ಶಾಖದಿಂದ, ತನ್ನ ಆಕರ್ಷಣೆಯಿಂದ ಸಮುದ್ರದ ನೀರನ್ನು ಗ್ರಹಿಸಿ ಮೋಡಗಳನ್ನಾಗಿ ಮಾಡಿದ. ಮೋಡಗಳಿಂದ ಬೆಂಗಳೂರಿನಲ್ಲಿ ಕರ್ಕೊಂಡು ಬಂದು ಸುರಿಸಿದ. ಇಲ್ಲಿ ನಮಗೆ ನೀರು ಸಿಕ್ತು. ಅಂದರೆ ಇಡೀ ಪ್ರಪಂಚದಲ್ಲಿ ಜನರು ಕುಡಿಯುತ್ತಾ ಇರತಕ್ಕಂತಹ ನೀರು ಆದಿತ್ಯ ಕೊಟ್ಟದ್ದು ಅಂತ. ಇಷ್ಟು ಹೇಳಿದರೆ ನಮಗೆ ಅರ್ಥ ಆಗಬೇಕು ಆದಿತ್ಯ ಶಬ್ದದ ಅರ್ಥ ಏನು ಅಂತ. ಆದಿತ್ಯ ಶಬ್ದದ ಅರ್ಥ ಏನು ನಿಂಗೆ ಗೊತ್ತಿಲ್ಲ, ಅದರಿಂದ ಕೇಳ್ತಾ ಇದ್ದೀನಿ, ಸ್ವಲ್ಪ ಒದ್ದಾಡ್ಕೊಂಡು ಹೇಳು ಅಂತ. ಆದಿತ್ಯ ಅಂದರೆ ಏನಿರಬಹುದು ಇಷ್ಟೆಲ್ಲ ವರ್ಣನೆ ಮಾಡಿದ ಮೇಲೆ? ಎಲ್ಲಕ್ಕೂ ಮೂಲವಾದಂತಹ ಪರಬ್ರಹ್ಮ ಶಕ್ತಿ ಅಂತ ಮೊದಲಿಂದ ಹೇಳ್ತಾ ಇದ್ದೀವಿ. ಆದಿತ್ಯ ಅನ್ನುವ ಪದದಲ್ಲಿ ಏನು ಹೇಳ್ಬೋದು ಈ ವರ್ಣನೆ ಮಾಡಿದ ಮೇಲೆ? ಅಂದರೆ ಸಮುದ್ರ ನೀರನ್ನು ಗ್ರಹಿಸ್ತಾನೆ, ನಮ್ಮ ಹತ್ರ ಕಳಿಸ್ತಾನೆ, ಅದು ನಮಗೆ ಮೋಡದ ರೂಪದಲ್ಲಿ ಬರುತ್ತೆ, ಅದು ಮಳೆ ಕರೆಯುತ್ತೆ, ನಮ್ಮ ಬಾವಿ ಕೆರೆ ನದಿಗಳೆಲ್ಲ ತುಂಬುತ್ತೆ, ಆ ನೀರು ನಾವು ಕುಡಿತೀವಿ. ಈ ಅರ್ಥದಲ್ಲಿ ಆದಿತ್ಯ ಅಂದರೆ ಏನಿರಬೇಕು? ಬೇಡ, ನಾನೇ ಹೇಳ್ಬಿಡ್ತೀನಿ, ಕಷ್ಟ ಕೊಡೋದು ಬೇಡ. ಆದಿತ್ಯ ಅಂದರೆ ಈ ದಾನ ಮಾಡೋದಿದೆಯಲ್ಲ, ದೀಯತೆ ಕೊಡೋದು ಅನ್ನೋದಕ್ಕೆ ದೀಯತೆ, ತಗೊಳ್ಳೋದು ಅನ್ನೋಕ್ಕೆ ಆದೀಯತೆ. ಕೊಡತಕ್ಕಂಥದ್ದು ದೀಯತೆ, ಆದರೆ ತೆಗೆದುಕೊಳ್ಳೋದು ಅದಕ್ಕೆ ತದ್ವಿರುದ್ಧವಾದದ್ದು.
ಆದಿತ್ಯ ದತ್ತ ಆದತ್ತೆ. ದತ್ತ ಅಂದ್ರೇನು? ಕೊಡು ಅಂತ. ಈ ಯಾರಿಗಾದರೂ ಏನಾದರೂ ಕೊಟ್ಟರೆ ದತ್ತ ಅಂತ, ಆ ಕೊಟ್ಟಿದ್ದನ್ನು ತಗೊಂಡು ದತ್ತಾಪಹಾರ ದೋಷ ಅಂತ ಬರುತ್ತೆ. ದತ್ತನಪ್ಪ, ನಿಮ್ಮ ತಂದೆ ನಿನ್ನ ಕೈಯನ್ನು ನಿನ್ನ ಗಂಡನ ಕೈಯಲ್ಲಿಟ್ಟು ದತ್ತ ಮಾಡಿಬಿಡ್ತಾನೆ. ತಗೊಳ್ಳೆಯ ನೀವು ನಿನ್ನ ಹೆಂಡತಿಯ ತಗೊಂಡ್ಬಿಡು ಅಂತ. ವಾಪಸ್ ತಗೊಳ್ಳೋ ಹಾಗಿಲ್ಲ ಅದನ್ನು. ದತ್ತ ಅಂದ್ರೇನು? ಕೊಡುವುದು. ಆದತ್ತ ಅಂದರೆ ಸ್ವೀಕರಿಸುವುದು ಅಂತ. ಆದತ್ತೇ ಇತಿ ಆದಿತಃ ಆದಿತ್ಯ ಅಂದರೆ ಸಮುದ್ರದ ನೀರನ್ನು ಆತ ಸ್ವೀಕರಿಸ್ತಾ ಇದ್ದಾನೆ. ದತ್ತ ನಮಗೆ ಕೊಡ್ತಾನೆ ಆಮೇಲೆ ಆತ. ಆದರೆ ಆದಿತ್ಯ ಅಂದರೆ ಆದತ್ತೇ, ದತ್ತ ಅಲ್ಲ ಆದತ್ತ. ಅಂದರೆ ಸಮುದ್ರದ ನೀರನ್ನು ಸ್ವೀಕರಿಸುವುದರಿಂದ ಆತ ಆದಿತ್ಯ. ಆದಿತ್ಯ ಅಂದ್ರೆ ಅರ್ಥ ಏನು? ಸಮುದ್ರದ ನೀರನ್ನ ಸ್ವೀಕರಿಸೋದು, ಅದು ಆದಿತ್ಯ. ಆದತ್ತ ಅರ್ಥ ಆಗ್ತಾ ಇದೆಯೋ? ಅರ್ಥ ಆಗ್ತಿದೆ ಅವರು. ಅದು ಆದಿತ್ಯ ಶಬ್ದದ ಅರ್ಥ. ನಾನಾಗಲೇ ಹೇಳಿದೆ, ಇನ್ನು ಮುಂದೆ ಅಷ್ಟೇನು ಬಹಳ ನಿಧಾನವಾಗಿ ವರ್ಣನೆ ಮಾಡಬೇಕಾಗಿಲ್ಲ ಈ ಪದಗಳನ್ನ ಅಂತ. ಪದದ ಅರ್ಥ ಹೇಳಿದರೆ ಆಯಿತು. ಆದಿತ್ಯ ಸವಿತಾ ಸೂರ್ಯ ಖಗಃ ಪೂಷಾಗಭಸ್ತಿಮಾನ್ ಸ್ವರ್ಣ ಸದೃಶೋ ಭಾನು ಸ್ವರ್ಣರೇತಾ ದಿವಾಕರ. ಈ ಶ್ಲೋಕ ಮೊದಲನೇ ಪದವನ್ನು ನೋಡಿದ್ವಿ. ಎರಡನೇ ಪದನೂ ಇಲ್ಲ ನೋಡೋಣ, ಯಾಕೆಂದ್ರೆ ಇದೇನು ಜಾಸ್ತಿ ಇಲ್ಲ. ಎರಡನೇ ಪದ ಯಾವುದು? ಸವಿತಾ ಸೂರ್ಯ. ಸವಿತಾ. ಆದಿತ್ಯ ಸವಿತಾ ಸೂರ್ಯ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಆದಿತ್ಯನ ಬಗ್ಗೆ, ಸೂರ್ಯನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸುಮ್ಮನೆ ಜನರಿಗೆ ಒಂದು ತಪ್ಪನ್ನು ಹೇಳಬೇಕಾಗಿದೆ ನಾವು, ಅಂದರೆ ಅವ್ರು ಮಾಡೋ ತಪ್ಪನ್ನು ಹೇಳಬೇಕು ಅಂತ. ಎಷ್ಟೋ ಜನರು ತಮ್ಮ ಮಗಳಿಗೆ, ಅಂದರೆ ಪಾಪ ಮಗಳಿಗೆ ಗೊತ್ತಿರೋದ್ರೆ ಪುಟ್ಟ ಕೂಸದಿನ್ನಾನು, ಆ ಮಗಳಿಗೆ ಹೆಸರಿಡ್ಬಿಡ್ತಾರೆ, ಸವಿತಾ ಅಂತ ಹೆಸರಿಟ್ಬಿಡ್ತಾರೆ. ಸವಿತಾ ಅಂತ ಹೆಸರಿಡ್ಬೋದೇ? ಸವಿತಾ ಅಂದರೆ ಸೂರ್ಯ ಅಂತ. ಎಲ್ಲಾದರೂ ಹೆಣ್ಣಿಗೆ ಸವಿತಾ ಅಂತ ಕರೀತಾರೆ? ಗಂಡಕ್ಕೆ ಕರಿಬೇಕು, ಸವಿತೃ ಶರ್ಮಾ ಅಂತ ಕರಿಬೇಕು, ಸವಿತೃ ಅಂತ ಕರಿಬೇಕು, ಸವಿತಾ ಅಂತ ಕರಿಬಹುದು. ಸವಿತಾ ಅನ್ನುವ ಶಬ್ದವನ್ನು ಹೆಣ್ಣಿಗೆ ಇಡಬಾರದು. ಬಹಳ ಜನ ಹೇಳ್ತಾರೆ, ಏನಮ್ಮ ಹೆಸರು ಸವಿತಾ ಅಂದ್ಬಿಡ್ತಾರೆ. ಈ ಹೇಗೆ ಸಾಧ್ಯ ಇದೆ? ಅಥವಾ ರತ್ನ ಅಂದ್ಬಿಡೋದು. ರತ್ನ ಅಂದರೆ ವಜ್ರ ಅಂತ, ಅಂದರೆ ವಿಷ ಅಂತ, ಅಂದರೆ ಕಲ್ಲು ಅಂತ, ಅಂದರೆ ಪಾಷಾಣ ಅಂತ ಅರ್ಥ. ಹೀಗೆ ನಮ್ಮ ಹೆಸರುಗಳನ್ನು ಇಡಬೇಕಾಗಿದ್ದರೆ ಮೂಲಕ್ಕೆ ಹೋಗಿ ನೋಡದೆ ಸವಿತಾ ಅಂದರೆ ಸೂರ್ಯ ಅಂತಂತ ಅಲ್ಲ. ಚಂದ್ರಮುಖಿ ಅಂತ ಹೆಸರಿಡಬೇಕು, ಚಂದ್ರ ಅಂತ ಹೆಸರಿಡ್ಬೋದು, ಸೂರ್ಯ ಅಂತ ಹೆಸರಿಡಬಾರದು. ಇರಲಿ, ಸವಿತಾ ಅನ್ನುವ ಇನ್ನೊಂದು ಎರಡನೇ ಪದವನ್ನು ಹೇಳ್ತಾ ಇದ್ದ. ಸವಿತಾ ಅಂದರೆ ಅರ್ಥ ಏನು? ಸು ಅನ್ನೋ ಧಾತುವಿನಿಂದ ಅದು ಬರ್ತದೆ, ಇತ್ಯಾದಿ ಎಲ್ಲ ವರ್ಣನೆ ಇದೆ ಋಗ್ವೇದದಲ್ಲಿ. ಅವರು ಬಹಳ ಸರಳವಾಗಿ ಒಂದು ಅಕ್ಷರವನ್ನು ಸೇರಿಸ್ತಾರೆ. ಸವಿತಾ ಅಂದರೆ ಅರ್ಥ ಆಗಬೇಕಾಗಿದ್ದರೆ ಪ್ರ ಅನ್ನತಕ್ಕಂಥದ್ದನ್ನು ಸೇರಿಸಬೇಕು. ಅವಾಗೇನಾಗ್ತದೋ ಸವಿತಾ ಹೋಗಿ ಪ್ರಸವಿತಾ ಅಂತ ಆಗುತ್ತೆ. ಪ್ರಸವಿತಾ ಅಂದರೆ ಅರ್ಥ ಏನು? ಪ್ರಸವ ಅಂತ ಅಂದರೆ ಏನು? ಹುಟ್ಟಿಸತಕ್ಕದ್ದು ಅಂತ. ಕತ್ತಲಿನಲ್ಲಿ ನಾವು ಮುಳುಗಿಬಿಟ್ಟಿರುತ್ತೇವೆ. ಆ ಸವಿತೃ ಹೊರಗೆ ಬರ್ತಾನಲ್ಲ, ಆ ಕತ್ತಲಿನ ಗರ್ಭವನ್ನು ಸೀಳಿಕೊಂಡು ಜಗತ್ತು ಹುಟ್ಟುಬಿಡುತ್ತೆ ಮತ್ತೊಮ್ಮೆ. ಅಂದರೆ ಪ್ರಸವಿತೃ, ಪ್ರಸವಿತೃ ಅಂದರೆ ನಮ್ಮನ್ನು ಹುಟ್ಟಿಸತಕ್ಕದ್ದು. ನಾವು ಮಲ್ಕೊಂಡು ನಿದ್ದೆ ಹೋಗ್ಬಿಟ್ಟಿರ್ತೀವಲ್ರಿ, ಸತ್ತು ಹೋಗ್ಬಿಟ್ಟಿರ್ತೀವಿ. ನಿಜವಾದ ಅರ್ಥದಲ್ಲಿ ಸತ್ತೇ ಹೋಗಿರ್ತೀವಿ, ತಾತ್ಕಾಲಿಕವಾದ ಸಾವು ಅಂತ ಕರೀತಾರೆ. ಅದರಿಂದ ಆತ ಕಂಡುಬಿಡಿಸ್ತಾನೆ ನಮಗೆ. ಸವಿತೃ, ಪ್ರಸವಿತೃ, ಪ್ರಸವ ಮಾಡುತ್ತಾನೆ ಅಂತ. ಈ ಇಡೀ ಭೂಮಿಯನ್ನೇ ಪ್ರಸವ ಮಾಡ್ತಾನೆ ಅಂದರೆ ಹೆತ್ತು ಬಿಡ್ತಾನಪ್ಪ ಅವನು ಪ್ರತಿನಿತ್ಯ ಬೆಳಿಗ್ಗೆ ಇದ್ದರೆ ಅಂತ ಹೇಳಿ ಯಾಸ್ಕಾಚಾರ್ಯರು ಈ ಋಗ್ವೇದಕ್ಕೆ ಭಾಷ್ಯವನ್ನು ಬರೆದವರು ಹೇಳ್ತಾರೆ. ಪ್ರಸವಿತೃ ಅನ್ನತಕ್ಕಂಥದ್ದು ಸೂರ್ಯೋದಯದ, ಇನ್ನೇನು ಸೂರ್ಯೋದಯ ಆಗುತ್ತೆ ಎನ್ನುವ ಮುಂದಿನ ಕ್ಷಣಗಳಿಗೆ ಬಂದಂತಹ ಹೆಸರು ಪ್ರಸವಿತೃ ಅಂತ. ಅವನು ಪ್ರಸವ ಮಾಡ್ತಾನೆ ಭೂಮಿಯನ್ನು. ಅದಷ್ಟೇ ಅಲ್ಲ, ಪ್ರಸವಿತೃ ಸವಿತೃ ಅನ್ನೋದಿದೆಯಲ್ಲ, ಅದು ಏನನ್ನು ಉತ್ಪಾದನೆ ಮಾಡ್ತಾನೆ, ಏನನ್ನು ಹುಟ್ಟಿಸುತ್ತಾನೆ ಅನ್ನುವುದು ತಿಳ್ಕೋಬೇಕಾಗಿದ್ದರೆ ಬಹಳ ದೊಡ್ಡದೊಂದು ಮಂತ್ರವನ್ನು ನಾವು ತಿಳ್ಕೋಬೇಕು. ಅದು ಭಾರತದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಮಂತ್ರ. ಯಾವುದಕ್ಕೆ ತಿಳ್ಕೋಬೇಕಾಗಿದ್ದರೆ ಸವಿತೃವನ್ನು ತಿಳ್ಕೋಬೇಕಾಗಿದ್ದರೆ. ಸವಿತೃ ಅಂದರೆ ಪ್ರಸವಿತೃ ಅಂತ, ಪ್ರಸವಿತೃ ಅಂದರೆ ಪ್ರಸವ ಅಂತ. ಪ್ರಸವ ಅಂದರೆ ಕತ್ತಲಿನಲ್ಲಿ ನಿದ್ದೆ ಹೋಗ್ತಾ ಇದ್ದಂತಹ ನಮ್ಮನ್ನು ಎಚ್ಚರಿಸ್ತಕ್ಕಂಥ, ನಮಗೆ ಬುದ್ಧಿ ಪ್ರದಾನ ಮಾಡತಕ್ಕಂಥ, ಅದು ಸವಿತೃ ಅನ್ನತಕ್ಕಂಥ ಅರ್ಥ.
ಅದರ ಶಾಸ್ತ್ರೀಯವಾದ ವೈದಿಕವಾದ ಋಗ್ವೇದದ ಮಂತ್ರವೊಂದು ಬಹಳ ಜಗತ್ಪ್ರಸಿದ್ಧವಾಗಿರತಕ್ಕಂಥ ಮಂತ್ರ, ಅದರ ಮೂಲಕ ಸವಿತೃವಿನ ಶಕ್ತಿ ಏನು ಅನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.